ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತಮ್ ಮಧು ಯೂಟ್ಯೂಬ್ ಚಾನಲ್. UI ಸಿನಿಮಾ ನೋಡ್ಕೊಂಬರೋದಕ್ಕೆ ಹೋಗಿದ್ದೆ. ಸ್ವಲ್ಪ ಲೇಟ್ ಆಗೋಯ್ತು ರಿವ್ಯೂ ಹಾಕೋದಕ್ಕೆ. ಸೊ ಬಿಕಾಸ್ ಆಫೀಸ್ ಇತ್ತು, ಅದಕ್ಕೋಸ್ಕರ ಈವ್ನಿಂಗ್ ಶೋ ಬುಕ್ ಮಾಡಿಕೊಂಡು ಇವಾಗ ರಿವ್ಯೂ ಮಾಡ್ತಾಯಿದ್ದೀನಿ. ಸಾರಿ ರಿವ್ಯೂ ಅಂತ ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಕೆಲವೊಂದು ಸಿನಿಮಾಗಳನ್ನ ನಾವು ರಿವ್ಯೂ ಮಾಡಬಾರ್ದು, ಜಸ್ಟ್ ನೋಡಿ ಅದರಿಂದ ನಾವು ಕಲ್ತ್ಕೊಳ್ಳೋ ಅಂಥದ್ದಿರುತ್ತೆ. ಸೊ ಇವತ್ತು ನಾವು ನೋಡ್ಕೊಂಬಂದಿರೋದು UI ಸಿನಿಮಾನ. ಸೊ ನಾನು ಒಬ್ಬನ ಕೈಲಂತೂ UI ಸಿನಿಮಾ ರಿವ್ಯೂ ಮಾಡೋಕ್ಕಾಗಿಲ್ಲ. ಸೊ ನನ್ನ ಫ್ರೆಂಡ್ ಎಲ್ಪ್ ತೊಗೊಂಡಿದ್ದೀನಿ. ಅವನ ಪಕ್ಕ ಸಿನಿಮಾ ಲವರು, ಅವ್ನು ನೋಡ್ಕೊಂಬಂದಿದ್ದ, ಅವನಿಂದ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ತೊಗೊಂಡೆ. UI ಇದೊಂದು ಸಿನಿಮಾ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್. ಈ ಸಿನಿಮಾದಲ್ಲಿ ನಮ್ಮನ್ನೇ ನಾವು ತಿಳ್ಕೊತೀವಿ, ನಮ್ಮ ಬಗ್ಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಉಪೇಂದ್ರ ಅವರ ಸ್ಕ್ರೀನ್ ಪ್ಲೇ ಅದು ಬೇರೆ ಲೆವೆಲ್ಲು. ನಾವು ಮೊದಲಿಂದನೂ ಸಹ ಅವರ ಸ್ಕ್ರೀನ್ ಪ್ಲೇಗಳನ್ನ ನೋಡ್ಕೊಂಬಂದೀವಿ. ಅದರಲ್ಲೂ ಈ ಸಿನಿಮಾ UI ಸಿನಿಮಾ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದೇ ಸಿನಿಮಾದಲ್ಲಿ ಡಿಫ್ರೆಂಟಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿರುವಂತಹ ಕ್ಯಾರೆಕ್ಟರ್ಗಳು ಯಾವ್ಯಾವ ಅರ್ಥ ಕೊಡುತ್ತೆ ಅಂತ ನೋಡೋದನ್ನು ಬನ್ನಿ. ಸತ್ಯನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಮ್ಮೊಳಗಡೆ ಇರುವಂತಹ ಒಳ್ಳೆತನ, ಜಾತಿ ಭೇದ ಏನೂ ಇಲ್ಲ ಅಂತ ಹೇಳಿ ನಮ್ಮನ್ನು ಸರಿಪಡಿಸುವ ದೇವರು. ಇನ್ನು ಕಲ್ಕಿ ಕ್ಯಾರೆಕ್ಟ್ರು ಬಂದ್ಬಿಟ್ಟು ನಮ್ಮೊಳಗಡೆ ಇರೋ ಕೆಟ್ಟತನ. ಸೊ ಅದು ಜಾತಿ ಭೇದ, ನೀನು ಕೆಟ್ಟದನ್ನು ಮಾಡು, ಕೆಟ್ಟದನ್ನೇ ಮಾಡ್ತಿರೋ ಅಂತ ಹೇಳೋವಂತಹ ನಮ್ಮ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ. ತಾಯಿ ಕ್ಯಾರೆಕ್ಟ್ರನ್ನ ಪ್ರಕೃತಿ ಅಂತ ತೋರಿಸಿದ್ದಾರೆ, ನಾಯಕಿನ ನಮ್ಮ ಮನಸ್ಸೇ ಅಂತ ಅನ್ಕೋಬೋದು. ಹಾಗೆ ಜೋಕರ್ ಕ್ಯಾರೆಕ್ಟ್ರ್ ಬಂದಿದೆಯಲ್ಲ, ಅವರು ಸಾಧು ಕೋಕಿಲ್ ಅವ್ರು ಮಾಡಿರೋವಂಥ ಕ್ಯಾರೆಕ್ಟ್ರನ್ನ ಕೆಟ್ಟದನ್ನು ಒಳ್ಳೆಯದನ್ನು ತೋರಿಸೋವಂತಹ ನಮ್ಮ ಮೀಡಿಯಾಗೆ ಹೋಲಿಸಿದ್ದಾರೆ. ಇನ್ನೂ ಜನರನ್ನು ತೋರಿಸಿದ್ದಾರೆ. ಅದರಲ್ಲಿ ಬರೋದು ನಾವು ನೋಡೋವಂತಹ ದಡ್ರು, ಒಳ್ಳೆಯವರು, ಪ್ರತಿಯೊಬ್ಬರು ಜನಗಳಿರ್ತಾರಲ್ಲ ಅವರನ್ನೇ ತೋರಿಸಿದ್ದಾರೆ. ಇನ್ನು ರಾಜಕಾರಣಿಗಳು, ಉಪೇಂದ್ರ ಸಿನಿಮಾ ಅಂದರೆ ರಾಜಕಾರಣಿಗಳ ಬಗ್ಗೆ ತೋರಿಸ್ತಾರೆ. ಅದರಲ್ಲೂ ಈಗಿನ ಸಿಚುವೇಷನಲ್ಲಿ ನಡೀತಾ ಇರೋವಂತಹ ರಾಜಕಾರಣಿಗಳು ನಮ್ಮನ್ನು ಹೇಗೆ ಆಳ್ತಿದ್ದಾರೆ, ಹೇಗೆ ಅವರು ಸರ್ವಾಧಿಕಾರಿ ಆಗಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನೂ ಹೇಳ್ತಾ ಹೋದರೆ ತುಂಬಾ ಇದೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಉಪೇಂದ್ರ ಅವರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ನು ಬೇರೆ ಲೆವೆಲ್ ಅಂತ ಹೇಳ್ಬೋದು. ಇದು ಬುದ್ಧಿವಂತರಿಗೆ ಮಾತ್ರನೇ ಅರ್ಥ ಆಗೋದು. ಅವ್ರು ಹೇಳಿರೋ ಪ್ರಕಾರ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತಾರೆ, ನೀವು ಬುದ್ಧಿವಂತರಾದರೆ ಪ್ಲೀಸ್ ಈಗಲೇ ಎದ್ದೋಗ್ಬಿಡಿ ಅಂತ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೂವಿ ಮಾತ್ರ ಸಖತ್ತಾಗಿದೆ. ಅದು ಬುದ್ಧಿವಂತರು ಮಾತ್ರ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲರೂ ಹೋಗಿ ನೋಡಿ ತಿಳ್ಕೊಳ್ಳಿ. ನಮ್ಮನ್ನು ನಾವೇ ಸಿನಿಮಾದಲ್ಲಿ ನೋಡ್ಕೋಬೋದು. ಪ್ಲೀಸ್ ಸಿನಿಮಾ ನೋಡಿ. ಉಪೇಂದ್ರ ಅವ್ರ ಸಿನಿಮಾನ, ಅವ್ರ ಡೈರೆಕ್ಷನ್ ಮೂವಿನ ರಿವ್ಯೂ ಮಾಡೋ ಅಷ್ಟು ಇಂಟೆಲಿಜೆಂಟ್ ನಾನಲ್ಲ. ಸೊ ಜಸ್ಟ್ ತಿಳ್ಕೊಂಡು ಹೇಳಿದ್ದೀನಿ ಅಷ್ಟೇ. ಪ್ಲೀಸ್ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.